ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲಿಂದ ರೀಸೆಂಟಾಗಿ ಬಂದಿರತಕ್ಕಂಥ ಎಲ್ಲ IPO ವಿಡಿಯೋಗಳನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ IPOಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ. ಸೊ ನಿಮಗೆ ಸರಿ ಹೊಂದತಕ್ಕಂಥ ಕಂಪ್ನಿಗಳಲ್ಲಿ ಮತ್ತು ನಿಮಗೆ ಸರಿ ಹೊಂದತಕ್ಕಂಥ ಬಿಸ್ನೆಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಎಲ್ಲ IPO ವಿಡಿಯೋಗಳನ್ನು ನೋಡಿ. ಸೊ ಯಾವುದಾದ್ರೂ ಒಂದು ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಒಂದು ಮನಸ್ಸು ಚೇಂಜ್ ಆಗ್ಬೋದು. ಆ ಒಂದು ಕಂಪ್ನಿಲಿ ನೀವು ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಪ್ಲ್ಯಾನ್ ಬಂದರೂ ಕೂಡ ಬರ್ಬೋದು. ಸೊ ಹಾಗಾಗಿ ಎಲ್ಲ IPO ವಿಡಿಯೋಗಳನ್ನು ನೀವು ಸಂಪೂರ್ಣವಾಗಿ ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ನಿರ್ಮಾ ಡಿಟರ್ಜೆಂಟ್ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ಈ ಒಂದು ಹಾಡು ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ವಾಷಿಂಗ್ ಪೌಡರ್ ನಿರ್ಮಾ, ಎಲ್ಲರ ನೆಚ್ಚಿನ ನಿರ್ಮಾ. ಹೌದು ವೀಕ್ಷಕರೇ, ನಿರ್ಮಾ ಗ್ರೂಪ್ ಕಂಪ್ನಿಯ ಒಂದು ಕಂಪ್ನಿ ಇವತ್ತಿನ ದಿನ IPOಗೆ ಬರ್ತಾಯಿದೆ. ನುವಾಕೋ ವಿಸ್ತಾಸ್ ಅಂತ ಕಂಪ್ನಿ IPOಗೆ ಬರ್ತಾಯಿದೆ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಆಗಸ್ಟ್ 9ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ನುವಾಕೋ ವಿಸ್ತಾಸ್ ಬಂದ್ಬಿಟ್ಟು ಇವತ್ತಿನ ದಿನ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು. ನುವಾಕೋ ವಿಸ್ತಾಸ್ ಬಂದ್ಬಿಟ್ಟು ನಿರ್ಮಾ ಗ್ರೂಪ್ ಕಂಪ್ನಿ ಇದು. ಈ ಒಂದು ಕಂಪ್ನಿ ರೆವೆನ್ಯೂಸ್ ಬಂದ್ಬಿಟ್ಟು ಲಾಸ್ಟ್ ಒಂದು 3 ಇಯರ್ಸಲ್ಲಿ ತುಂಬ ಫ್ಲಕ್ಚುವೇಟ್ ಆಗಿದೆ. ಈ ಒಂದು ಕಂಪ್ನಿ ಒಂದು ಲಾಸ್ಟ್ 2 ಇಯರ್ಸಲ್ಲಿ ಇವರು ಲಾಸಸ್ನ ತೋರಿಸಿದರೆ 1 ಇಯರ್ ಮಾತ್ರ ಅವರು ಪ್ರಾಫಿಟ್ನ ತೋರಿಸಿದ್ದಾರೆ. ಈ ಒಂದು IPOಗೆ ನೀವು ಅಪ್ಲೈ ಮಾಡೋದಾ ಬೇಡವಾ, ಈ ಒಂದು IPOದಲ್ಲಿ ಇರತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್, ಹಾಗೆ ಈ ಒಂದು ಕಂಪನಿಯ ಸ್ಟ್ರೆಂತ್ ಮತ್ತು ಈ ಒಂದು IPO ಡೀಟೇಲ್ಸ್ ಎಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ್ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನುವಾಕೋ ವಿಸ್ತಾಸ್ ಕಂಪ್ನಿ ಬಗ್ಗೆ ನಾವು ನೋಡ್ತಾ ಹೋದಾಗ ಇದು ಬಂದ್ಬಿಟ್ಟು ನಿರ್ಮಾ ಗ್ರೂಪ್ ಕಂಪ್ನಿ ಆಗಿದ್ದು ಇಂಡಿಯಾದಲ್ಲೇ 5th ಲಾರ್ಜೆಸ್ಟ್ ಸಿಮೆಂಟ್ ಕಂಪ್ನಿ ಇದು. ಈ ಒಂದು ಕಂಪ್ನಿ ಮೇನಾಗಿ ಇವರು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾದಲ್ಲಿ ಇವರು ಪ್ರೆಸೆನ್ಸ್ ಇದೆ. ಸೊ ಇವರು ಇವತ್ತಿನ ದಿನ ಇಂಡಿಯಾದಲ್ಲಿ ಲೀಡಿಂಗಲ್ಲಿ ಇರ್ತಕ್ಕಂಥ ರೆಡಿಮಿಕ್ಸ್ ಕಾಂಕ್ರೀಟ್ ಮ್ಯಾನುಫ್ಯಾಕ್ಚರಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿದು 11 ಸಿಮೆಂಟ್ ಪ್ಲಾಂಟ್ಸ್ಗಳಿದ್ದಾವೆ. ಅದರಲ್ಲಿ 8 ಬಂದ್ಬಿಟ್ಟು ಈಸ್ಟಲ್ಲಿದ್ದರೆ 3 ಬಂದ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿದ್ದಾವೆ. ಈ ಒಂದು ಈಸ್ಟಲ್ಲಿ ಇರ್ತಕ್ಕಂಥ ಸ್ಟೇಟ್ಗಳು ನಾವು ನೋಡ್ತಾ ಹೋದಾಗ ವೆಸ್ಟ್ ಬೆಂಗಾಲ್, ಬಿಹಾರ್ ಮತ್ತು ಒಡಿಶಾ ಮತ್ತು ಛತ್ತೀಸ್ಗಢ, ಜಾರ್ಖಂಡ ಅಲ್ಲಿ ಇವರ ಒಂದು ಪ್ಲಾಂಟ್ಸ್ಗಳಿದ್ದಾರೆ. ನಾರ್ತಲ್ಲಿ ಇವ್ರದ್ದು ರಾಜಸ್ಥಾನ್ ಮತ್ತು ಹರಿಯಾಣದಲ್ಲಿದ್ದಾವೆ. ನಿರ್ಮಾ ಗ್ರೂಪ್ ಹಿಸ್ಟ್ರಿ ನಾವು ನೋಡ್ತಾ ಹೋದಾಗ ಈ ಒಂದು ಕಂಪ್ನಿ 1999 ಒಂದು ಕಂಪ್ನಿನ ಅಕ್ವೈಸಿಷನ್ ಮಾಡೋ ಮೂಲಕ ಇವರು ಸಿಮೆಂಟ್ ಬಿಸ್ನೆಸ್ಗೆ ಇವರು ಎಂಟರ್ ಆಗ್ತಾರೆ. ಅದಾದಮೇಲೆ ಬೇರೆ ಬೇರೆ ಕಂಪ್ನಿಗಳನ್ನು ಅಕ್ವೈಸಿಷನ್ ಮಾಡ್ತಾ ತಮ್ಮ ಒಂದು ಬಿಸ್ನೆಸ್ನ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಈ ಒಂದು ಸಿಮೆಂಟ್ ಬಿಸ್ನೆಸ್ನ ತಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ಪ್ಲ್ಯಾಂಟ್ನ 2014ರಲ್ಲಿ ಅವರು ಸೆಟಪ್ ಮಾಡ್ತಾರೆ ನಿಂಬಾಲಲ್ಲಿ. 2016ರಲ್ಲಿ ಇವರು ಹೋಲ್ಸಿಮಿಂದನೂ ಕೂಡ ಇಂಡಿಯನ್ ಸಿಮೆಂಟ್ ಬಿಸ್ನೆಸ್ನು ಕೂಡ ಅವರು ಅಕ್ವೈಸಿಷನ್ ಮಾಡ್ಕೊತಾರೆ. ಅದಾದಮೇಲೆ ರೀಸೆಂಟಾಗಿ 2020ರಲ್ಲೂ ಕೂಡ ಇವರು ಇಮಾಮಿ ಸಿಮೆಂಟ್ ಲಿಮಿಟೆಡಿಂದನೂ ಕೂಡ ಒಂದು NU ವಿಸ್ತಾ ಅಂತಕ್ಕಂಥ ಒಂದು ಸಿಮೆಂಟನ್ನು ಕೂಡ ಅವರು ಅಕ್ವೈಸಿಷನ್ ಮಾಡ್ಕೊತಾರೆ. ಈ ಥರ ಈ ಒಂದು ಕಂಪನಿ ಇವತ್ತಿನ ದಿನ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಹೋಗ್ತಾ ಇದೆ ತನ್ನ ಒಂದು ಸಿಮೆಂಟ್ ಬಿಸ್ನೆಸ್ನ. ಇವತ್ತಿನ ದಿನ ಈ ಒಂದು ಕಂಪನಿ ಬಂದ್ಬಿಟ್ಟು 22.32 ಮಿಲಿಯನ್ ಮೆಟ್ರಿಕ್ ಟನ್ ಪರ್ ಆ್ಯನಮ್ ಸಿಮೆಂಟ್ನ ಈ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಓನ್ ಸೋಲಾರ್ ಪ್ಲ್ಯಾಂಟ್ನು ಕೂಡ ಈ ಒಂದು ಕಂಪನಿ ಹೊಂದಿದೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಬಂದ್ಬಿಟ್ಟು ತಮ್ಮ ಒಂದು ಸಿಮೆಂಟ್ ಪ್ರಾಡಕ್ಟ್ಗಳನ್ನ ಅವರು ಕಾಂಕ್ರೀಟು ಹಾಗೆ ಡ್ಯೂರಾಗಾರ್ಡ್ ಅಂತಕ್ಕಂಥ ಒಂದು ಹೆಸರಿಂದ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ರೆಡಿಮಿಕ್ಸ್ ಕಾಂಕ್ರೀಟಲ್ಲೂ ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ಅವರು ತುಂಬ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಇಂಡಿಯಾ ತುಂಬ. ನೀವು ದೊಡ್ಡ ಕನ್ಸ್ಟ್ರಕ್ಷನ್ಸ್ ವರ್ಕಲ್ಲಿ ರೋಡ್ಸಲ್ಲೂ ಕೂಡ ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ರೆಡಿಮೇಡಾಗಿ ಬಂದ್ಬಿಡುತ್ತೆ ಎಲ್ಲವೂ ಕೂಡ ಸಿಮೆಂಟ್ ಮಿಕ್ಸ್ ಆಗಿ. ಸೊ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ. ಇದನ್ನು ಕೂಡ ಅವರು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಈ ಒಂದು ಸಸ್ಟೈನೇಬಲ್ ಬಿಲ್ಡಿಂಗ್ ಮಟೀರಿಯಲ್ಸಲ್ಲೂ ಕೂಡ ಇವರು ಎಕ್ಸ್ಪ್ಯಾಂಡ್ ಆಗ್ತಿದ್ದಾರೆ. 0M ವಾಟರ್ ಶೀಲ್ಡ್ ಅಂತೇಳಿ ಇದನ್ನು ಪುಟ್ಟಿ ಅಂತೇಳಿ, ವಾಲ್ ಪುಟ್ಟಿ ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ ಪೇಂಟಿಂಗ್ಸಲ್ಲಿ. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಂಪ್ನಿದು IPO ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು IPOದಲ್ಲಿ ಆಫರ್ ಫಾರ್ ಸೇಲ್ ಇದೆ. ಪ್ರಮೋಟರ್ಸು ತಮ್ಮ ಒಂದು ಸ್ಟೇಕ್ನ ಕೂಡ ಅವರು ಸೆಲ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಫ್ರೆಶ್ ಇಶ್ಯೂ ಕೂಡ ಇದೆ. ಈ ಒಂದು ಫ್ರೆಶ್ ಇಶ್ಯೂ ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ ಅದನ್ನು ಅವರು ಕಂಪನಿಯ ಒಂದು ಕೆಲವೊಂದು ಲೋನ್ಸ್ ಎಲ್ಲ ಇದ್ದಾವೆ ಅದರ ಒಂದು ಪೇಮೆಂಟ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಹಾಗೆ ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಅದನ್ನು ಯೂಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಈ ಒಂದು ಕಂಪ್ನಿ IPO ಬಂದ್ಬಿಟ್ಟು ಆಗಸ್ಟ್ 9ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 11ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಇವರು ಬರ್ತಿದ್ದಾರೆ. IPO ಪ್ರೈಸ್ ಬ್ಯಾಂಡ್ ಇವರು ಫಿಕ್ಸ್ ಮಾಡಿರೋದು ಹೈಯೆಸ್ಟ್ ಪ್ರೈಸ್ನ ನಾವು ತೊಗೊಳ್ಬೇಕಾಗುತ್ತೆ. 570 ರೂಪಾಯಿ ಇವರು ಒಂದು ಶೇರಿಗೆ ಫಿಕ್ಸ್ ಮಾಡಿದ್ದಾರೆ. ಲಾಟ್ ಸೈಜ್ ನೀವೇನಾದ್ರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 26 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು BSc ಮತ್ತು NSE ಕೂಡ ಇದರಲ್ಲಿ ಇಷ್ಟ ಆಗ್ತಾ ಇದೆ. ಈ ಒಂದು IPO ಸೈಜ್ ಬಂದ್ಬಿಟ್ಟು 5,000 ಕೋಟಿ ರೂಪಾಯಿನ ಅವರು ಈ ಒಂದು IPO ಮೂಲಕ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಆಫರ್ ಫಾರ್ ಸೇಲು 3,500 ಕೋಟಿ ರೂಪಾಯಿ ಇದೆ. ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 1,500 ಕೋಟಿ ರೂಪಾಯಿ ಮಾತ್ರ ಇದು ಕಂಪ್ನಿಗೆ ಹೋಗುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಇದು 32 ರೂಪಾಯಿ ಇದೆ.
ಸೊ ಇದು ಚೇಂಜ್ ಆಗ್ತಾ ಇರುತ್ತೆ. ನಾನು ಅಪ್ಡೇಟ್ ಆದಂಗೆಲ್ಲ ನಾನು ಈ ಒಂದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಈ ಒಂದು IPO ಆಗಸ್ಟ್ 9ಕ್ಕೆ ಓಪನ್ ಆಗುತ್ತೆ. ಆಗಸ್ಟ್ 11ನೇ ತಾರೀಕಿಗೆ ಒಂದು IPO ಕ್ಲೋಸ್ ಆಗುತ್ತೆ. ನಿಮ್ಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ಆಗಸ್ಟ್ 17ನೇ ತಾರೀಕು ನಿಮ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಆಗಸ್ಟ್ 18ನೇ ತಾರೀಕಿಗೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಈ ಒಂದು ಕಂಪ್ನಿ ಬಂದುಬಿಟ್ಟು ಆಗಸ್ಟ್ 23ನೇ ತಾರೀಕಿಗೆ ಮಾರ್ಕೆಟಲ್ಲಿ ಇದು ಲಿಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ಅಥವಾ 26 ಶೇರ್ಸ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 13 ಲಾಟ್ ಅಥವಾ 338 ಶೇರ್ಸ್ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ 1,92,660 ರೂಪಾಯಿ ಬೇಕಾಗುತ್ತೆ. ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು 95.24% ಇದೆ. ಇದು ಯಾವಾಗ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು ಈ ಒಂದು ಕಂಪ್ನಿಯಲ್ಲಿ 71% ಇರುತ್ತೆ. ಈ ಒಂದು IPOದಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗೆ ಅವರು 50% ಶೇರ್ಸ್ನ ಅವರು ಅಲೋಕೇಟ್ ಮಾಡಿದ್ದಾರೆ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ 15%, ರಿಟೇಲ್ ಕ್ಯಾಟಗರಿಗೆ 35% ರಿಸರ್ವ್ ಇದೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ 2019ರಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು 26 ಕೋಟಿ ರೂಪಾಯಿ ಲಾಸಸ್ನವರು ತೋರಿಸಿದ್ದಾರೆ. 2020ರಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು 249 ಕೋಟಿ ರೂಪಾಯಿ ಪ್ರಾಫಿಟ್ನವರು ತೋರಿಸಿದ್ದಾರೆ. 2021ರಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು ಮತ್ತೆ 25 ಕೋಟಿ ರೂಪಾಯಿ ಲಾಸಸ್ನವರು ತೋರಿಸಿದ್ದಾರೆ. ಈ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ಬಂದುಬಿಟ್ಟು ಕಂಪ್ಲೀಟಾಗಿ ಅದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಒಂದು ಸ್ಟೇಬಲ್ ಗ್ರೋತ್ ಅನ್ನೋದು ಈ ಒಂದು ಕಂಪ್ನಿ ಫೈನಾನ್ಷಿಯಲ್ಸಿಂದ ನಾವು ನೋಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಈಸ್ಟ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಕಂಪ್ನೀಸ್ಗಳಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು. ಇನ್ ಟರ್ಮ್ಸ್ ಆಫ್ ಕೆಪಾಸಿಟಿಯಲ್ಲಿ ಸ್ಟ್ರಾಟಜಿಕಲಿ ಲೊಕೇಟೆಡ್ ಸಿಮೆಂಟ್ ಪ್ಲ್ಯಾಂಟ್ಸ್ಗಳಿದ್ದಾವೆ. ಒಂದು ಸ್ಟ್ರಾಂಗ್ ರೆಕಗ್ನೈಸ್ಡ್ ಬ್ರ್ಯಾಂಡ್ ಇದೆ ಮತ್ತು ಲಾರ್ಜ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ಸ್ ಇದ್ದಾರೆ ನಿರ್ಮಾ ಗ್ರೂಪ್ ಅವರು ಮತ್ತು ಮ್ಯಾನೇಜ್ಮೆಂಟ್ ಟೀಮ್ ಇದೆ. ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಂಪ್ನಿಯ ಸ್ಟ್ರೆಂತ್ ಆದರೆ ನೆಕ್ಸ್ಟ್ ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ತಾ ಹೋದಾಗ ಕಾಮನ್ ಆಗಿ ಎಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳಿಗಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಬಿಟ್ಟು ನಾನು ಕೆಲವೊಂದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕಂಪ್ನಿಯ ರೆವಿನ್ಯೂ ಬಂದುಬಿಟ್ಟು ಒಂದು ಲಾಸ್ಟ್ ಒಂದು 3 ಇಯರ್ಸಿಂದ ಅದು ಫ್ಲಕ್ಚುವೇಟ್ ಆಗ್ತಾ ಇದೆ. ಸೊ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಕ್ಕಂಥ ಕಂಪ್ನೀಸ್ಗಳಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮೀಡಿಯಮ್ ಟು ಲಾಂಗ್ ಟರ್ಮಲ್ಲಿ ನಿಮ್ಗೊಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಒಂದು ಫೈನಾನ್ಷಿಯಲ್ಸ್ 3 ಇಯರ್ಸಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು 2 ವರ್ಷ ಅವ್ರು ಲಾಸಸ್ನವರು ತೋರಿಸಿದರೆ 1 ವರ್ಷ ಮಾತ್ರ ತುಂಬ ಹೈ ಪ್ರಾಫಿಟ್ನ ಅವರು ತೋರಿಸಿದ್ದಾರೆ. ಇದನ್ನು ಕೂಡ ಇನ್ವೆಸ್ಟರ್ಸ್ ಗಮನಿಸಬೇಕಾಗುತ್ತೆ. ಸೊ ಈ ಒಂದು COVID-19ಇಂದ ಈ ಒಂದು ಕಂಪನಿಯ ಬಿಸ್ನೆಸ್ ಮೇಲೆ ಕೂಡ ಅದು ಪ್ರಭಾವ ಬೀರಿದೆ. ಅದು ಹಂಗೆ ಮುಂದುವರೆದ್ರೆ ಮುಂಬರೋ ದಿನಗಳಲ್ಲಿ ಇದರ ಒಂದು ಬಿಸ್ನೆಸ್ ಮೇಲೆ ಕೂಡ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಈ ಒಂದು ಕಂಪ್ನಿಯ ಪ್ರೈಸ್ ವ್ಯಾಲ್ಯೂಷನ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಇವ್ರು ಬಂದಿರತಕ್ಕಂಥ ಅಪ್ಪರ್ ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು 570 ರೂಪಾಯಿ. ಲಾಸ್ಟ್ 3 ಇಯರ್ಸ್ ಇದರ ಒಂದು ಕಂಪ್ನಿದ ಅರ್ನಿಂಗ್ ಪರ್ ಶೇರ್ ನಾವು ನೋಡ್ತಾ ಹೋದಾಗ 2.83 ಆಗುತ್ತೆ. PE ರೇಷಿಯೋ ಬಂದುಬಿಟ್ಟು 201 ಬರುತ್ತೆ. ಸೊ ಫೈನಾನ್ಷಿಯಲ್ ಇಯರ್ 21 ನಾವು ತೊಗೊಳಕ್ಕೆ ಬರೋದಿಲ್ಲ, ಯಾಕಂದರೆ ಈ ಒಂದು ಕಂಪ್ನಿ ಲಾಸ್ ಮೇಕಿಂಗ್ ಕಂಪ್ನಿ ಇದೆ 2021ನಲ್ಲಿ. ಸೊ ಇದೇ ಒಂದು ಸೆಗ್ಮೆಂಟಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಬೇರೆ ಬೇರೆ ಕಂಪ್ನಿಗಳು ನಾವು ನೋಡ್ತಾ ಹೋದಾಗ ಹೈಯೆಸ್ಟ್ PE ಬಂದುಬಿಟ್ಟು ಶ್ರೀ ಸಿಮೆಂಟ್ ಇದೆ 44x ಇದೆ. ಸೊ ಕಡಿಮೆ ಬಂದುಬಿಟ್ಟು ACC ಸಿಮೆಂಟ್ ಇದೆ 22x ಇದೆ. ಸೊ ಒಂದು ಲಾಸ್ಟ್ 3 ಇಯರ್ಸ್ ಅರ್ನಿಂಗ್ ಪರ್ ಶೇರ್ ಮತ್ತು PEಯನ್ನು ಕನ್ಸಿಡರ್ ಮಾಡಿ ಇವತ್ತಿನ ಇವ್ರು ಬಂದಿರತಕ್ಕಂಥ ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ಒಂದು ಹೈಲಿ ಪ್ರೈಸಲ್ಲಿ ಈ ಒಂದು ಕಂಪ್ನಿ ಬಂದಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು IPO ಬಗ್ಗೆ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನುವೆಕೋ ವಿಸ್ತಾಸ್ ಲಿಮಿಟೆಡ್ ಈ ಒಂದು ನಿರ್ಮಾ ಗ್ರೂಪ್ ಕಂಪ್ನಿ ಇವತ್ತಿನ ದಿನ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸಿಮೆಂಟ್ ಕಂಪ್ನೀಸ್ಗಳಲ್ಲಿ ಮತ್ತು ಕಾಂಕ್ರೀಟ್ ಮ್ಯಾನುಫ್ಯಾಕ್ಚರಲ್ಲಿ ಈ ಒಂದು ಕಂಪ್ನಿ ಕೂಡ ಒಂದು. ಈ ಒಂದು ಕಂಪ್ನಿ ರೆವಿನ್ಯೂ ಬಂದುಬಿಟ್ಟು ಲಾಸ್ಟ್ ಒಂದು 3 ಇಯರ್ಸಲ್ಲಿ ತುಂಬ ಫ್ಲಕ್ಚುವೇಟ್ ಆಗ್ತಾ ಇದೆ. 2 ವರ್ಷ ಅವರು ಲಾಸಸ್ನವರು ತೋರಿಸಿದ್ದಾರೆ. IPO ಪ್ರೈಸ್ ಇವರೇನು ಬಂದಿದ್ದಾರೆ ತುಂಬ ಒಂದು ಹೈ ಪ್ರೈಸಲ್ಲಿ ಅವರು ಬಂದಿದ್ದಾರೆ. ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ಮತ್ತು ಈ ಒಂದು ಕಂಪ್ನಿ IPO ಸೈಜು 5,000 ಕೋಟಿ ರೂಪಾಯಿ ಇವೆಲ್ಲವನ್ನ ನೋಡಿದಾಗ ನಿಮಗೆ ಅಂಥ ಒಂದು ಒಳ್ಳೆ ಲಿಸ್ಟಿಂಗ್ ಏನು ನಿಮಗೆ ಈ ಒಂದು ಕಂಪ್ನಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತೇಳಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ಸೊ ಆ ಒಂದು ದೃಷ್ಟಿಯಿಂದ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡದೇ ಇದ್ದರೂ ಕೂಡ ಒಳ್ಳೆಯದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ದಿನ ಈ ಒಂದು ನುವೆಕೋ ವಿಸ್ತಾಸ್ ಲಿಮಿಟೆಡ್ ಬಗ್ಗೆ ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.